25ರಲ್ಲಿ ಯಾರ್ಯಾರನ್ನ ಕ್ಷಮಿಸಿಲ್ಲ 26ರಲ್ಲಿ ಕ್ಷಮಿಸ್ರಿ. ಅಂದ್ರೆ ನೀವು ಗುರಿ ಮುಟ್ತೀರಿ, ಇಲ್ಲಾಂದ್ರೆ ಮುಟ್ಟೋದಿಲ್ಲ. ತಪ್ಪು ತಿಳ್ಕೊಬೇಡ್ರಿ. ಕುತ್ತಿಗೆ ಮೇಲೆ ಕಲ್ಲಿಟ್ಟು ನಾನು ಅನ್ಬೇಡ್ರಿ ದಯವಿಟ್ಟು. ಯಾಕಂದರೆ ಯೇಸು ಸ್ವಾಮಿಕ್ಕಿಂತ ನಾವು ಯಾರು ಶ್ರೇಷ್ಠರಲ್ಲ ರೀ. ಆಮೇನ್. ಅದಕ್ಕೆ ಇಲ್ಲಿ ಯಾಕೆಪ್ಪ ನಾವು ಈ ರೀತಿಯಾಗಿ ನಡಿಬೇಕಂತಂದರೆ ಕೀರ್ತನೆ 90ನೇ ಕೀರ್ತನೆ 12ನೇ ವಚನ, ದಯವಿಟ್ಟು ಫಟಾಫಟ್ ಹೋಗಿ ಮುಗಿಸ್ತೀನಿ. 90ನೇ ಕೀರ್ತನೆ 12ನೇ ವಚನ ಓದ್ರಿ. ನಮ್ಮ ದಿನಗಳು ಹೆಂಗಿವೆ? ಆಮೇನ್. ದಾವಿದನು ಬರೀತಾನ, ಪ್ರೀತಿ ದೇವಸನ್ರೆ, ನಮ್ಮ ದಿನಗಳು ಹೆಂಗಂತೆ? ಕೊಂಚೆ. ಅದಕ್ಕೆ ಏನು ಮಾಡ್ರಿ? ಕರ್ತನಿಗೆ ಸಮಯವನ್ನು ಕೊಡ್ರಿ. ಸುಮ್ಮನೆ ಅಲ್ಲ, ನಮ್ಮ ದಿನಗಳು ಬಹಳ ಕೊಂಚೆ ಇವಂತೆ. ನನ್ನ ಜೀವನದ ಅಂತ್ಯ, ನಿಮ್ಮೆಲ್ಲರ ಜೀವನದ ಅಂತ್ಯ ಯೇಸು ಸ್ವಾಮಿಗೆ ಗೊತ್ತದ, ನಮಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ಯಾವಾಗ ಬದುಕಿದೀವಂತ ಗೊತ್ತದ, ಯಾವಾಗ ಸಾಯ್ತೀವಂತ ಯಾರಿಗೇನು ಗೊತ್ತದ? ಗೊತ್ತಿಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ ನಮ್ಮ ದಿನಗಳೇನಂತೆ? ಕೊಂಚ. ಅದಕ್ಕೆ ನಮ್ಮ ದಿನಗಳು ಕೊಂಚ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು ಅಂತ ಬರೀತಾನೆ ಭಕ್ತನ ದಾವಿದನು. ದಾವಿದ ಯಾಕೆ ಅದನ್ನು ಪ್ರಸ್ತಾಪ ಮಾಡಿದನಂದರೆ ಅವನು ಹೆಜ್ಜೆ ಹೆಜ್ಜೆಗೂ ಕೂಡ ಅದನ್ನು ಎದುರಿಸ್ತಾ ಇದ್ದ. ಅದಕ್ಕಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಹೇಳ್ತಾನೆ, ದೇವರೇ ಆಗ ಜ್ಞಾನ ಹೃದಯವನ್ನು ನಾನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ನಮ್ಮ ದಿನಗಳ ಕೊಂಚ ಅಂದವ ಮೇಲೆ ಯಾರನ್ನು ದೃಷ್ಟಿಸಿ ನೋಡಬೇಕು? ಡಾಕ್ಟ್ರನ್ನು ದೃಷ್ಟಿಸಿ ನೋಡಬೇಕಾ? ಡಾಕ್ಟ್ರ್ ಇವತ್ತು ಸಾಯ್ತಾರಂತ ಅನ್ಲಿ, ಪರವಾಗಿಲ್ಲ, ನನ್ನ ನಂಬಿಕೆ ನನ್ನ ವಿಶ್ವಾಸ ಏಸಾಗಿರಬೇಕು. ಸತ್ರ ಕರ್ತನಿಗೆ ಸ್ತೋತ್ರ. ಆಮೇನು. ಸತ್ರ ಕರ್ತನಿಗಾಗಿ ಬದುಕಿದ್ರೆ ಕರ್ತನಿಗಾಗಿ. ಯಾಕಂತಂದ್ರೆ ಇದು ನಮಗೆ ಶಾಶ್ವತವಲ್ಲ, ಪರಲೋಕನೇ ಶಾಶ್ವತವಾಗಿದೆ. ಹಲ್ಲೆಲೂಯಾ. ನಾವೆಲ್ಲರೂ ಯಾತ್ರಿಗಳಂತಾರೆ. ಯಾತ್ರಿಗಳು ಗೊತ್ತಾದ್ರೆ ಪಿಲಿಗ್ರಿಮ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಯಾತ್ರಿಗಳೇನೋ ಒಂದು ದೇಶದಿಂದ ಒಂದು ದೇಶಕ್ಕೆ, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ, ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾನೇ ಇರ್ತಾರೆ. ನಾವು ಯಾತ್ರಿಗಳು. ಇನ್ನೊಂದು ಕಡೆ ಪೌಲ ಹೇಳ್ತಾನೆ, ನಾವೆಲ್ಲ ತರಗತಿಯಲ್ಲಿದ್ದೀವಿ ಅಂತ. ತರಗತಿ ಅಂದರೆ ಯಾರು ಸರದಿ ಬಂದಿದೆ ಅವ್ರು ಹೋಗಿದ್ದಾರೆ, ನಮ್ಮ ಸರದಿ ಯಾವಾಗದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾನೆ 2000 ಇದು ಸ್ವಲ್ಪ ಕಠಿಣ ಆಕತ್ತಿದ್ದು ಸಂದೇಶ ನನಗೆ ಗೊತ್ತಾಗ್ತದೆ. ಯಾಕಂತಂದರೆ ಪ್ರಾರಂಭದ ಸಂದೇಶಕ್ಕೆ ಈ ಸಂದೇಶಕ್ಕೆ ಸ್ವಲ್ಪ ವ್ಯತ್ಯಾಸ ಅನ್ನಿಸ್ತದೆ. ಇದನ್ನು ಭಾಳ ಸೀರಿಯಸ್ ಆಗಿ ನೆನಪು ಮಾಡ್ಕೊಳ್ಬೇಕು. ದೇವರಿಗೆ ಹತ್ತಿರ ಯಾವಾಗ ಆಗ್ತೀವಿ ಅಂತಂದರೆ ದೇವರ ಸಮೀಪಕ್ಕೆ ಬಂದಾಗ ಹತ್ತಿರ ಆಗ್ತೀವಿ. ನಮ್ಮ ಜೀವನ ಸ್ವಲ್ಪ ಅವಧಿಯಲ್ಲಿ ಇದೆ ಅಂತಂದಾಗನೇ ದೇವ್ರನ್ನ ನೋಡ್ತೀವಿ ನಾವು. ನೋಡ್ರಿ, ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಬಿದ್ದಂಥ ವ್ಯಕ್ತಿನೇ ದೇವ್ರನ್ನ ನೋಡ್ತಾನೆ. ಎಷ್ಟೋ ಜನರು ಅನಾರೋಗ್ಯದಲ್ಲೇ ಯೇಸು ಸ್ವಾಮಿ ನಂಬಿದ್ದಾರೆ. ಎಷ್ಟೋ ಜನರು ಸಾವು ನೋವಿನ ಮಧ್ಯದಲ್ಲೇ ಯೇಸು ಸ್ವಾಮಿನ ಅಂಗೀಕರಿಸಿದ್ದಾರೆ. ಎಷ್ಟೋ ಜನರು ಈ ಲೋಕ ಯಾತ್ರೆ ಮುಗಿಸೋದ್ರೊಳಗಾಗಿ ಸತ್ಯ ತಿಳ್ಕೊಂಡು ಯೇಸು ಸ್ವಾಮಿನ ಏನಂತಂದ್ರೆ ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಕಾರಣ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ನಮ್ಮ ದಿನಗಳು ಏನಾಗಿವೆ? ಕೊಂಚೆ ಆಗಿದೆ. 2026 ಏನಲ್ಲ ಕರ್ತನ ದೃಷ್ಟಿಯಲ್ಲಿ